ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಬಹುಶಃ ನಾವೆಲ್ಲರೂ ಈ ಒಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳು ಅಂದರೆ ನಾವೆಲ್ಲರೂ ಏನಾಗಿ ಕಾಮನ್ ಆಗಿ ಏನು ವಿಚಾರ ಮಾಡ್ತೀವಿ, ರೈತರ ಶ್ರೇಯೋಭಿವೃದ್ಧಿಗಾಗಿ ಕೆಲಸ ಮಾಡುವಂಥ ಸಂಘ ಸಂಸ್ಥೆ ಅಂತ ನಾವು ಅಂದ್ಕೊಂಡಿದ್ದೇವೆ. ಬಹುಶಃ ನಾನು ಕೂಡ ಹಾಗೆ ಅಂದ್ಕೊಂಡಿದ್ದೆ. ಅಲ್ಲಿ ಆ ಒಂದು ಸೊಸೈಟಿಗೆ ಆಗುವಂತಹ ಲಾಭಾಂಶದಲ್ಲಿ ರೈತರಿಗೆ ಒಂದಿಷ್ಟು ಹಣ ಬರುತ್ತೆ, ಆ ಒಂದು ಸೊಸೈಟಿ ಬೆಳೆಯುತ್ತೆ, ಅದರಿಂದ 4 ರೈತ ಕುಟುಂಬಗಳಿಗೆ ಒಳ್ಳೆಯದಾಗುತ್ತೆ ಅಂತ ನಾವು ನೀವೆಲ್ಲ ಅಂದ್ಕೊಂಡಿದ್ವಿ. ಆದರೆ ಈ ಒಂದು ಸ್ಟೋರಿ ನೀವು ಕೇಳಿದ ಮೇಲೆ ಅನಿಸುತ್ತೆ ನಿಜಕ್ಕೂ ಇಲ್ಲಿ ಏನೋ ಅಧಿಕಾರಿಗಳು ಮತ್ತು PKPSನವರು ಏನೋ ಎಡವಿದ್ದಾರೆ, ಎಲ್ಲೋ ಒಂದು ರೀತಿ ಸರ್ಕಾರದ ಬೊಕ್ಕಸಕ್ಕೆ, ವಿಶೇಷ ಸರ್ಕಾರ ಅನ್ನೋಕ್ಕಿಂತನೂ ರೈತರ ಬೆವರಿನ ಹಣ ದುರುಪಯೋಗ ಆಗಿದೆ ಅಂತ ಖಂಡಿತ ನಿಮಗೆ ಕೂಡ ಅನಿಸುತ್ತೆ. ಯಾಕೆಂದರೆ ಸಹಕಾರಿ ಏನು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಯಾವ ಊರದು, ಅಷ್ಟೂರು. ಆ ಒಂದು ಇದರಲ್ಲಿ ನಡೆದಂಥ ಒಂದು ಸಣ್ಣ ಇನ್ಸಿಡೆಂಟ್, ಅದು ಇನ್ನು ಅಷ್ಟು ದೊಡ್ಡ ಇನ್ಸಿಡೆಂಟ್ ಅಲ್ಲ, ಅದ್ರ ಸಣ್ಣ ಇನ್ಸಿಡೆಂಟ್ ಎಲ್ಲರಲ್ಲಿಯೂ ಕೂಡ ಒಂದು ಕ್ವಶನ್ ಮಾರ್ಕನ್ನು ಹುಟ್ಟು ಹಾಕಿದೆ. ಯಾಕೆ ಆ ಕ್ವಶನ್ ಮಾರ್ಕು ಬಂತು ವಿಶೇಷವಾಗಿ ಅಂತ ಹೇಳೋದಾದರೆ ಒಂದಷ್ಟು ಡೀಟೇಲ್ಸನ್ನು ನಾನು ನಿಮ್ಮ ಮುಂದೆ ಕೊಡ್ತೀನಿ. ಅದ್ರ ಮೇಲೆ ಆ ವಿಷಯದ ಜೊತೆ ಚರ್ಚೆ ಮಾಡೋಣ. ಅದು ನಿಜಕ್ಕೂ ಸತ್ಯನಾ, ನಾವು ಮಾಡ್ತಿರೋ ಆರೋಪಕ್ಕೂ ಇದಕ್ಕೂ ಹುರುಳಿದೆಯಾ? ಯಾಕೆಂದರೆ ಈಗ ನಿಮಗೊಂದು ಗಣಿತದ ಲೆಕ್ಕಾಚಾರ ಹೇಳ್ತೀರಿ. ಆ ಗಣಿತದ ಲೆಕ್ಕಾಚಾರದಲ್ಲಿ ಸರ್ಕಾರಿ ಭೂಮಿಯ ವ್ಯಾಲ್ಯೂಯೇಷನ್, ಸರ್ಕಾರಿ ಒಂದು ವ್ಯಾಲ್ಯೂಯೇಷನ್ ಕೊಡುತ್ತೆ. ಈ ಊರಲ್ಲಿ ಇಂತಹ ರೆಡ್ ಸಾಯಿಲ್ ಇದ್ರೆ ಈ ದರಕ್ಕೆ ತಗೊಳ್ಳಿ, ಬ್ಲ್ಯಾಕ್ ಸಾಯಿಲ್ ಇದ್ರೆ ಈ ದರಕ್ಕೆ ತಗೊಳ್ಳಿ, ಮತ್ತು ನೀರಾವರಿ ಇದ್ರೆ ಈ ದರಕ್ಕೆ ತಗೊಳ್ಳಿ ಅಂತ ಹೇಳುತ್ತೆ. ಅಲ್ಲ ಸರ್, ಈ ತಗೊಳ್ಳೋದು ಕೊಡೋದು ಯಾಕೆ, ಇದು ನಮಗೆ ಯಾಕೆ ಬಂತಂದ್ರೆ, ಅಷ್ಟೂರು ಗ್ರಾಮದ ಸರ್ವೆ ನಂಬರ್ 142/10 10 ಗುಂಟೆ 8 ಆಣೆ ಜಮೀನು 20 ಲಕ್ಷ ಕೊಟ್ಟು ಖರೀದಿ ಮಾಡಿರುವ ಸರ್ಕಾರಿ ಮೌಲ್ಯ ಜಮೀನು, ಅದರ ವ್ಯಾಲ್ಯೂಯೇಷನ್ ಎಷ್ಟಿರುತ್ತೆ? 12.5 ಲಕ್ಷ ರೂಪಾಯಿ, ಅದು ಪ್ರತಿ ಎಕರೆಗೆ. ಆದರೆ ಸೊಸೈಟಿ ಅವ್ರು ತಗೊಂಡಿದ್ದು 20 ಲಕ್ಷಕ್ಕೆ. ಅಂದರೆ ಇಲ್ಲಿ ವಿಚಾರ ಮಾಡಬೇಕಾಗಿರೋದು ಸರ್ಕಾರಿ ಕಾನೂನು, ಸರ್ಕಾರಿ ವ್ಯಾಲ್ಯೂಯೇಷನ್ ಯಾವ ರೀತಿ ಅವರು ಮೀರಿಸಿದ್ದಾರೆ ಅಂತ. ನಿಮಗೊಂದು ಲೆಕ್ಕಾಚಾರಕ್ಕೆ ಹೇಳ್ತೀನಿ. ಸರ್ಕಾರಿ ಮೌಲ್ಯ 1 ಎಕರೆ ಅಂದರೆ 40 ಗುಂಟೆ. ಸರ್ಕಾರಿ ಮೌಲ್ಯ ಎಷ್ಟು? 12.5 ಲಕ್ಷ. ಅಂದರೆ 1 ಗುಂಟೆಗೆ ಸರ್ಕಾರಿ ಬೆಲೆ ಎಷ್ಟಾಗುತ್ತೆ? 12.5 ಲಕ್ಷ ಎಕರೆಗಾದರೆ 1 ಗುಂಟೆಗೆ 31,250 ರೂಪಾಯಿ. ಸಂಘ ಖರೀದಿ ಮಾಡಿದ್ದೆಷ್ಟು? 10 ಗುಂಟೆ ಭೂಮಿ. ಅಂದರೆ 10 ಗುಂಟೆಯ ಸರ್ಕಾರಿ ಬೆಲೆ 3,12,500 ರೂಪಾಯಿ. 3,12,500 ರೂಪಾಯಿ ಆದರೆ ಸಂಘ ಖರೀದಿ ಮಾಡಿದ್ದೆಷ್ಟು ಗೊತ್ತಾ? ಸಂಘ ಖರೀದಿ ಮಾಡಿದ್ದು 20 ಲಕ್ಷ ರೂಪಾಯಿಗೆ. ವ್ಯತ್ಯಾಸ ಸ್ಪಷ್ಟ. ಏನಂದ್ರೆ ಸರ್ಕಾರಿ ಬೆಲೆಗಿಂತ ಸುಮಾರು 6 ಪಟ್ಟು ಹೆಚ್ಚು ಹಣ ನೀಡಲಾಗಿದೆ. ಅಂದ್ರೆ ಪ್ರತಿ ಗುಂಟೆಗೆ 31,250 ರೂಪಾಯಿ ಕೊಡಬೇಕಾದ ಜಾಗಕ್ಕೆ 2 ಲಕ್ಷವನ್ನ ಕೊಡಲಾಗಿದೆ ಅನ್ನೋದು ಸ್ಪಷ್ಟವಾದಂತ ಮಾಹಿತಿ. ಸೊ ಇದನ್ನು ಕೂಡ ಅರಿತಂತಹ ಒಬ್ರು ದೂರನ್ನ ಕೊಡ್ತಾರೆ. ಯಾರಿಗೆ? ಸಹಕಾರ ಸಂಘಗಳ ಉಪನಿಬಂಧಕರು ಬೀದರ್ ಅವರಿಗೆ ಒಬ್ರು ದೂರು ಕೊಡ್ತಾರೆ. ಬಸವರಾಜ್ ಪರಬಣ್ಣ ಅನ್ನೋರು ದೂರನ್ನ ಕೊಡ್ತಾರೆ. ಈ ರೀತಿ ಅಕ್ರಮ ಆಗಿದೆ, ಈ ರೀತಿ ರೈತರ ಹಣ ಇಲ್ಲಿ ದುರುಪಯೋಗವಾಗಿದೆ ಅಂತ ಅವ್ರಿಗೆ ಕೊಡ್ತಾರೆ. ಅವರಿಗೂ ಕೂಡ ಒಂದು ರಿಟರ್ನ್ ಆಗಿ ಏನು ಸಹಕಾರ ಸಂಘಗಳ ಉಪನಿಬಂಧಕರಿಗೆ ಏನು ಪತ್ರ ಕೊಡ್ತಾರೆ, ಅದಕ್ಕೂ ಕೂಡ ಅವ್ರಿಗೊಂದು ರಿಟರ್ನ್ ಆನ್ಸರ್ ಬರುತ್ತೆ. ಏನು ಆನ್ಸರ್ ಬರುತ್ತೆ? ಇಲ್ಲ, ನೀವು ಇಲ್ಲಿ ಭೂಮಿ ತಗೊಂಡಿದ್ದೀರಲ್ಲ, ಇದರ ಮಾರುಕಟ್ಟೆ ಮೌಲ್ಯ ಏನಿರುತ್ತೆ ಹೆಚ್ಚಿಗಿರುತ್ತೆ, ನಾವು ಪ್ರೈವೇಟ್ದವ್ರ ಹತ್ರ ವ್ಯಾಲ್ಯೂಯೇಷನ್ ಮಾಡಿಸಿದ್ದೀವಿ, ಅದಕ್ಕಾಗಿ ಇದರ ರೇಟ್ ಹೆಚ್ಚಿಗಿದೆ ಅಂತ ಹೇಳ್ತಾರೆ. ನೋಡಿ, ನಾನು ನಿಮಗೆ ಸ್ಪಷ್ಟಪಡಿಸ್ತೀನಿ. ಡಿಪಾರ್ಟ್ಮೆಂಟ್ ಆಫ್ ರಿಜಿಸ್ಟ್ರೇಷನ್ ಆ್ಯಂಡ್ ಸ್ಟ್ಯಾಂಪ್ಸ್ ಫಾರ್ ದಿ ಇಯರ್ 2025-26 ವ್ಯಾಲ್ಯೂಯೇಷನ್ ಸರ್ಟಿಫಿಕೇಟ್ ಅಪ್ಲಿಕೇಶನ್. ನೋಡಿ, ಅಷ್ಟೂರು ಗ್ರಾಮಕ್ಕೆ ಎಷ್ಟಿದೆ ಸರ್ಕಾರಿ ವ್ಯಾಲ್ಯೂಯೇಷನ್. ರೆಡ್ ಸಾಯಿಲ್ ಇದ್ರೆ ಪ್ರತಿ ಎಕರೆಗೆ 7 ಲಕ್ಷ ರೂಪಾಯಿ, ಬ್ಲ್ಯಾಕ್ ಸಾಯಿಲ್ ಇದ್ರೆ ಪ್ರತಿ ಎಕರೆಗೆ 10 ಲಕ್ಷ ರೂಪಾಯಿ, ಇರಿಗೇಷನ್ ಇದ್ರೆ 12.5 ಅಂದರೆ 12.5 ಲಕ್ಷ ರೂಪಾಯಿ. ಇದು ಸರ್ಕಾರಿ ಹೇಳ್ತಾ ಇರೋದು. ಮತ್ತು ಇವರು ಯಾರಿಂದ ಭೂಮಿ ಪಡಿತಾ ಇದ್ದಾರೋ, PKPSನವರು, ಈ ಫ್ಯಾಕ್ಸ್ನವರು, ಅಂದರೆ ಈ ಸೊಸೈಟಿಯವರು, ಇವರು ನಿಜವಾಗಿಯೂ ಕೂಡ ರಿಜಿಸ್ಟ್ರೇಷನ್ ಸಮಯದಲ್ಲಿ ಯಾವ ಆಧಾರದ ಮೇಲೆ ಆಸ್ತಿಯನ್ನು ಖರೀದಿ ಮಾಡಿದ್ದಾರೆ? ಯಾವ ಆಧಾರದ ಮೇಲೆ? ಯಾಕೆಂದರೆ ಇವ್ರು ಕೊಟ್ಟಂತಹ ಒಂದು ಡಾಕ್ಯುಮೆಂಟ್ಸ್ನ ಲೋಪವನ್ನು ನಿಮಗೆ ಸ್ಪಷ್ಟವಾಗಿ ತೋರಿಸ್ತೀನಿ. ಇವರು
ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದು ಯಾವಾಗ ಮತ್ತು ವ್ಯಾಲ್ಯೂಯೇಷನ್ ಪಡೆದುಕೊಂಡಿದ್ದು ಯಾವಾಗ ಅನ್ನೋದು ಕೂಡ ಇಲ್ಲಿ ಸ್ಪಷ್ಟವಾಗಿ ನೋಡಬೇಕು. ಇವ್ರೇನು ಹೇಳ್ತಾರೆ, 18/8/2025 ಮಾನ್ಯ ಸಹಕಾರ ಸಂಘಗಳ ಉಪನಿಬಂಧಕರಿಗೆ PKPSನಿಂದ ಲೆಟರ್ ಬರೆಯಲಾಗಿದೆ ಅಂತ ತೋರಿಸ್ತಿದ್ದಾರೆ. ಅಂದರೆ ಈ ಜಾಗ ತಗೊಳ್ಳಿಕ್ಕೆ ಉಪನಿಬಂಧಕರಿಗೆ, ಮಾನ್ಯ ಸಹಕಾರ ಉಪನಿಬಂಧಕರು ಬೀದರ್ ಅವರಿಗೆ ಪತ್ರ ಬರೆದಿದ್ದೀವಿ ಅಂತ PKPSನವ್ರು ಲೆಟರ್ ಕೊಟ್ಟಿದ್ದಾರೆ. 10 ಗುಂಟೆ ಜಾಗವನ್ನು ನಾವು ಖರೀದಿ ಮಾಡ್ತೀವಿ ಅಂತ ಇವರು ರಿಕ್ವೆಸ್ಟ್ ಲೆಟರನ್ನು ಕೊಟ್ಟಿದ್ದಾರೆ. ಇದೊಂದು. ಆದರೆ ಇದಕ್ಕೆ ಇವರು ದೂರನ್ನು ಕೊಡ್ತಾರೆ. ಇದು ರಿಜಿಸ್ಟ್ರೇಷನ್ ಆದಮೇಲೆ ಬಸವರಾಜ್ ಪರಬಣ್ಣ ಬೇಳೂರಿ ಅನ್ನೋರು ದೂರು ಕೊಡ್ತಾರೆ. ದೂರನ್ನು ತರಿಸ್ಮೇಲೆ ಅವರು ಒಂದಿಷ್ಟು ಕಾಪಿಗಳನ್ನು ಕೇಳ್ತಾರೆ. ಇವ್ರು ಕೊಡ್ತಾರೆ, ಇದು ಸರ್ಕಾರಿ ಡಿಪಾರ್ಟ್ಮೆಂಟ್ ಆಫ್ ರಿಜಿಸ್ಟ್ರೇಷನ್ದು ಇದು. ಆದರೆ ಒಬ್ಬರು ಪ್ರೈವೇಟ್ ಗೌರ್ಮೆಂಟ್ ಅಪ್ರೂವ್ಡ್ ಇರುವಂತಹ ಒಬ್ಬರು ವ್ಯಾಲ್ಯೂಯೇಷನ್ ಆ್ಯಂಡ್ ಎಸ್ಟಿಮೇಟ್ ಮಾಡುವವರು ಅವರು ಒಂದು ರಿಪೋರ್ಟ್ ಕೊಡ್ತಾರೆ. ಈ ಕಪ್ಪು ಮಣ್ಣು ಸೇರಿದ್ದನ್ನ ಇದು ನೀರಾವರಿ ಇದೆ ಅಂತ ರಿಪೋರ್ಟ್ ಕೊಡ್ತಾರೆ. ಅದೇ ರೀತಿ ನಿಮಗೆ ಹೇಳ್ತೀನಿ, ಇದರ ವ್ಯಾಲ್ಯೂಯೇಷನ್ ಅವರು ಕೊನೆಯದಾಗಿ ಅವು ಎಲ್ಲವೂ ಡಿಡಕ್ಟ್ ಆದಮೇಲೆ ಕೊನೆಯದಾಗಿ ಅವರು ಟೋಟಲ್ ಕೊಟ್ಟಿದ್ದು 22,14,000 ರೂಪಾಯಿ. 22 ಲಕ್ಷ 10 ಗುಂಟೆಗೆ. ಆದರೆ ಸರ್ಕಾರಿ ವ್ಯಾಲ್ಯೂಯೇಷನ್ ನೀವು ಗಮನಿಸಬೇಕು, ಸರ್ಕಾರಿ ವ್ಯಾಲ್ಯೂಯೇಷನ್ ನೀರಾವರಿ ಆಗಿದ್ರೆ ಮಾತ್ರ 12.5 ಲಕ್ಷ, ಇಲ್ಲದಿದ್ರೆ 10 ಲಕ್ಷ. ಆ ಭೂಮಿ ಇವತ್ತಿಗೂ ಕೂಡ ಕಪ್ಪು ಮಣ್ಣಿನಿಂದ ಕೂಡಾಗಿದೆ. ಅದು 10 ಲಕ್ಷ ರೂಪಾಯಿ ವ್ಯಾಲ್ಯೂ ವರ್ತ್ ಆಗುತ್ತೆ. ಆದರೆ 12.5 ಲಕ್ಷ ನೀರಾವರಿ ಕನೆಕ್ಷನ್ ಕೊಟ್ಟಿದ್ದಾರೆ ಅಂತ ಇಟ್ಕೊಂಡ್ರು 12.5 ಲಕ್ಷ ರೂಪಾಯಿ ಪ್ರತಿ ಎಕರೆಗಾದ್ರೆ ಒಬ್ರು ಪ್ರೈವೇಟ್ ಇಂಜಿನಿಯರ್ ಗವರ್ಮೆಂಟ್ ನಿಂದ ಅಪ್ರೂವಲ್ ಆಗಿರುವಂತವರು ವ್ಯಾಲ್ಯೂಯೇಷನ್ ಎಸ್ಟಿಮೇಟ್ ರಿಪೋರ್ಟ್ ಅಲ್ಲಿ ಕೊಡ್ತಾರೆ. 10 ಗುಂಟೆಗೆ 22.14,000 ಅಂದ್ರೆ 22,14,000 ಖರೀದಿ ಮಾಡಬಹುದು ಅಂತ ಅವ್ರು ಹೇಳ್ತಾರೆ. ಮತ್ತು ಕೊನೆಯದಾಗಿ 19 ಲಕ್ಷದ ಸಮೀಪ ತನಕ ನೀವು ತಗೋಬಹುದು ಅಂತ ಹೇಳಿರ್ತಾರೆ. ಅಂದ್ರೆ ಇಲ್ಲಿ ಸ್ಪಷ್ಟವಾಗಿ ಗಮನಿಸಬಹುದು, ಸರ್ಕಾರಿ ವ್ಯಾಲ್ಯೂಯೇಷನ್ ಎಷ್ಟಿದೆ 12.5, ಅದು ನೀರಾವರಿ ಇದ್ರೆ. ಆದ್ರೆ ಅಲ್ಲಿ ನೀರಾವರಿ ಇಲ್ಲ ಅನ್ನೋದು ಒಂದಿಷ್ಟು ಜನರ ವಾದ. ಈಗ ಬೋರ್ವೆಲ್ ಕೊಡಿಸಿದ್ರೆ ಅಲ್ಲಿ ಬಾವಿ ಕೊಡಿಸಿದ್ರೆ ಅಲ್ಲ, ಆದ್ರೆ ಅವಾಗ ಕೊಟ್ಟಿದ್ದು. ಇವ್ರು ಹೇಳೋದು 22 ಲಕ್ಷ ಆದ್ರೆ 19 ಲಕ್ಷ ತನಕ ತಗೋಬಹುದು ಅಂತ ಪ್ರೈವೇಟ್ ಎಸ್ಟಿಮೇಟ್ ಕೊಡೋರು ಹೇಳ್ತಿದ್ದಾರೆ. ಅಂದ್ರೆ ರೈತರ ಹಣ ಅಲ್ಲಿ ಖಾಸಗಿಯವರ ಹಣ ಅಲ್ಲ. ಖಾಸಗಿಯವರ ಹಣ ಬಂದ್ರೆ 22 ಲಕ್ಷ ಅಲ್ಲ 50 ಲಕ್ಷ ಕೊಟ್ಟು ತಗೊಂಡ್ರು ನಮ್ಗೆ ಯಾರಿಗೂ ಅಭ್ಯಂತರ ಇಲ್ಲ. ಆದ್ರೆ ಆ PKPS ಅಲ್ಲಿ ಸದಸ್ಯರಾಗಿರೋರು ಎಲ್ಲರೂ ಕೂಡ ರೈತರೇ ಆಗಿರೋದ್ರಿಂದ ರೈತರ ಹಣವನ್ನ ಯಾವ ರೀತಿ ಖರ್ಚು ಮಾಡಬೇಕು, ಸರ್ಕಾರಿ ನಿಯಮಗಳಂತೆ ಖರ್ಚು ಮಾಡಬೇಕು, ಸರ್ಕಾರಿ ವ್ಯಾಲ್ಯೂಯೇಷನ್ ರೀತಿಯಲ್ಲಿ ಖರ್ಚು ಮಾಡಬೇಕು. ಆದ್ರೆ ಖಾಸಗಿ ಅವರ ವ್ಯಾಲ್ಯೂಯೇಷನ್ ನ ಪ್ರಕಾರ ಅಲ್ಲಿ ಖರ್ಚು ಮಾಡಲಾಗಿದೆ. ಇದು ಕೂಡ ರೈತರ ಹಣವನ್ನ ಲೂಟಿ ಹೊಡೆಯೋ ಒಂದು ಹುನ್ನಾರ ಅಂತ ನಮ್ಮ ವಾದ. ಇನ್ನೊಂದು ಹೇಳ್ತೀನಿ, ಇವರು ರಿಜಿಸ್ಟ್ರೇಷನ್ ಆಗಿದ್ದು ಯಾವಾಗ ಮತ್ತೆ ಇವರು ಪ್ರೈವೇಟ್ ಅವ್ರ ಹತ್ರ ವ್ಯಾಲ್ಯೂಯೇಷನ್ ತಗೊಂಡಿದ್ದು ಯಾವಾಗ, ಆ ಡೇಟ್ ಅನ್ನು ಕೂಡ ನೀವು ತುಂಬಾ ಚೆನ್ನಾಗಿ ಅಬ್ಸರ್ವ್ ಮಾಡಿ ನೋಡಬೇಕು. ಯಾಕೆಂದ್ರೆ ಎರಡಕ್ಕೂ ಕೂಡ ಅಲ್ಲಿ ವ್ಯತ್ಯಾಸಗಳು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ನೋಡಿ, ಸರ್ಕಾರಿ ವ್ಯಾಲ್ಯೂಯೇಷನ್ ತಗೊಂಡಿದ್ದು 6/12/2025 ಇದು ಸರ್ಕಾರಿ ವ್ಯಾಲ್ಯೂಯೇಷನ್ ತಗೊಂಡಿದ್ದು, ಸರ್ಕಾರಿ ಅವ್ರ ಹತ್ರ ವ್ಯಾಲ್ಯೂಯೇಷನ್ ತಗೊಂಡಿದ್ದು. ಮತ್ತೆ ನಿಮಗೆ ಸೇಲ್ ಡೀಡ್ ಕಾಪಿನ ತೋರಿಸ್ತೀನಿ, ಒಂದು ನಿಮಿಷ. ಸೇಲ್ ಡೀಡ್ ಕಾಪಿಯಲ್ಲಿ ಅಂದ್ರೆ ರಿಜಿಸ್ಟ್ರೇಷನ್ ಯಾವತ್ತಾಯಿತು ಅದನ್ನ ಕೂಡ ನಾವು ನೋಡ್ಬೇಕು. ರಿಜಿಸ್ಟ್ರೇಷನ್ ಆದ ದಿನಾಂಕ ಮತ್ತು ಇವರು ಪ್ರೈವೇಟ್ದವ್ರ ಹತ್ರ ವ್ಯಾಲ್ಯೂಯೇಷನ್ ತಗೊಂಡ ದಿನಾಂಕ ಕೂಡ ಒಂದ್ಸಲ ಟ್ಯಾಲಿ ಮಾಡಿ ನೋಡಿದಾಗ ಇಲ್ಲಿ ನೋಡಿ, 4/11/2025 ರಿಜಿಸ್ಟ್ರೇಷನ್ ಸಬ್ ರಿಜಿಸ್ಟರ್ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಿಂದ ಪ್ರಮಾಣ ಪತ್ರ ಕೊಡ್ತಾರೆ. ಇಷ್ಟು ಪೇಮೆಂಟ್ ಮಾಡಿದ್ದಾರೆ, 1,14,400 ರೂಪಾಯಿ ಆನ್ಲೈನ್ ಚಾಲನ್ ಅನ್ನ ಇವರು ಭರ್ತಿ ಮಾಡಿದ್ದಾರೆ ಅಂತ ಇವ್ರು ಕೊಡ್ತಾರೆ. ಇವೆಲ್ಲವೂ ಆದಮೇಲೆ ರಿಜಿಸ್ಟ್ರೇಷನ್ ಆಗುತ್ತೆ. ಎಲ್ಲವೂ ರಿಜಿಸ್ಟ್ರೇಷನ್ ಡೇಟು 2025/11/2026 ಇದು 26ನೇ ತಾರೀಕು 11ನೇ ತಿಂಗಳು 2025 ರಿಜಿಸ್ಟ್ರೇಷನ್ ಪ್ರೋಸೆಸ್ ಕೂಡ ಕಂಪ್ಲೀಟ್ ಆಗುತ್ತೆ. ಇದನ್ನ ಮನೆಗಂಡಂತಹ ಬಸವರಾಜ್ ಪರಬಣ್ಣ ದೂರು ನೀಡ್ತಾರೆ. ದೂರು ನೀಡಿದ ಮೇಲೆ ಇವರು ಪ್ರೈವೇಟ್ದವ್ರ ಹತ್ರ ಎಸ್ಟಿಮೇಟ್ ಅನ್ನ ತರಿಸ್ಕೊಂತಾರೆ. ಇದು ನೋಡಿ, ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. 2/1/2026 ಇವರು ಪ್ರೈವೇಟ್ದವ್ರ ಹತ್ರ ವ್ಯಾಲ್ಯೂಯೇಷನ್ ತರಿಸ್ಕೊತಾರೆ. ಅಂದ್ರೆ ಇದು ಯಾರು ದೂರು ಕೊಡಲಿಲ್ಲ ಅಂದ್ರೆ ಇದು ನೇರವಾಗಿ ಮುಚ್ಚೋಗುತ್ತೆ, ಬಿಟ್ಬಿಡ್ರಿ ಅಂತ ಬಿಡ್ತಿದ್ರು, ಮುಚ್ಚೋಗ್ಲಿ ಬಿಟ್ಟು ಅಂತ ಬಿಡ್ತಾ ಇದ್ರು. ಆದರೆ ಇಲ್ಲಿ ಯಾಕೆ ಅದನ್ನ ಗಮನಿಸಲಿಲ್ಲ ಅಧಿಕಾರಿಗಳು, ಅದು ಕೂಡ ಯಕ್ಷ ಪ್ರಶ್ನೆ. ಇನ್ನೊಂದು, ಇವ್ರಿಗೆ ಕೊಟ್ಟಂತಹ ಒಂದು ಹಿಂಬರದಲ್ಲಿ ಅವ್ರು ಹೇಳ್ತಾರೆ,
ಇಲ್ರಿ ನಮಗೆ 20 ಲಕ್ಷದ ತನಕ ಜಾಗ ತಗೊಳ್ಳಿ, ಅಂದ್ರೆ 20 ಲಕ್ಷ ವರ್ತಿಟ್ ಆಗುವಂತ ಜಾಗ ತಗೊಳ್ಳಿಕ್ಕೆ ನಮಗೆ ಅವಕಾಶ ಇದೆ ರೀ ಅಂತ ಅವರು ಸ್ಪಷ್ಟವಾಗಿ ಹೇಳ್ತಾರೆ. ನೋಡಿ, ಮಾನ್ಯ ನಿಬಂಧಕರು ಸಹಕಾರ ಸಂಘಗಳು ಬೆಂಗಳೂರು ಅವರ ಸುತ್ತೋಲೆ ಸಂಖ್ಯೆ 232 RCS 6XMC 2012-13 ದಿನಾಂಕ 10/1/2013 ಅನ್ವಯ 20 ಲಕ್ಷದವರೆಗೆ ಸಹಕಾರ ಸಂಘಗಳ ಉಪನಿಬಂಧಕರು ಬೀದರ್ ಅವರು ನಿವೇಶನ ಕೊಳ್ಳಲು ಪರವಾನಗಿ ನೀಡಲು ಅಧಿಕಾರದತ್ತರಾಗಿರ್ತಾರೆ ಅಂತ ಹೇಳ್ತಾರೆ. ಹೌದು ಸ್ವಾಮಿ, ಅಧಿಕಾರದತ್ತರಾಗಿರ್ತೀರಿ, ನಾನು ಅಲ್ಲಗಳಿತಾ ಇಲ್ಲ. 20 ಲಕ್ಷದ ತನಕ ನೀವು ಭೂಮಿಯನ್ನ ಖರೀದಿಸಲಿಕ್ಕೆ ಅರ್ಹರು. ಆದರೆ AC ರೂಮಲ್ಲಿ ಕೂತ್ಕೊಂಡು ನೀವು ಭೂಮಿ ಖರೀದಿ ಪತ್ರಕ್ಕೆ ಸಹಿ ಮಾಡ್ತೀರಿ ಅಂದ್ರೆ ಯಾಕೆ? ನಿಮಗೆ 20 ಲಕ್ಷ ತನಕ ತಗೊಳ್ಳಿಕ್ಕೆ ಅವಕಾಶವಿದೆ, ಅದು ಸ್ವಾಗತಾರ್ಹ. ಆದ್ರೆ ತಗೊಳ್ಳೋ ಟೈಮಲ್ಲಿ ಗೌರ್ಮೆಂಟ್ ವ್ಯಾಲ್ಯೂಯೇಷನ್ ಪ್ರಕಾರ ತಗೊಂಡಿದ್ದಾರೋ ಅಥವಾ ಮನಕ್ಕೆ ಬಂದಂತೆ ತಗೊಂಡಿದ್ದಾರೋ ಅದನ್ನ ಪರಿಶೀಲಿಸಬೇಕಾದವ್ರು ಯಾರು? ಮಾನ್ಯ ನಿಬಂಧಕರು ಸಹಕಾರ ಸಂಘಗಳು ಬೆಂಗಳೂರು ಅವರಿಗೆ ನಾನು ಕೇಳ್ತಾ ಇದ್ದೀನಿ, ಸಹಕಾರ ಸಂಘಗಳ ಉಪನಿಬಂಧಕರು ಬೀದರ್ ಅವರು ಪರಿಶೀಲನೆ ಮಾಡಬೇಕಾ ಮಾಡಬಾರ್ದ? ಇವರು ಉಪನಿಬಂಧಕರು ಬೀದರ್ ಅವರು ಸಹಕಾರ ಸಂಘದವರು ಇವ್ರು ಪರಿಶೀಲನೆ ಮಾಡದೆ ಇದನ್ನ ಹೆಂಗೆ ಅಪ್ರೂವಲ್ ಕೊಟ್ರು? ಬೆಂಗಳೂರಿನವ್ರ ಗಮನಕ್ಕೆ ತಂದ್ರ, ಇಲ್ಲಾಂದ್ರೆ ವಿಭಾಗೀಯ ಕಚೇರಿಯವ್ರ ಗಮನಕ್ಕೆ ತಂದ್ರ? ಬರೀ ಪೇಪರ್ ಅಲ್ಲಿ 20 ಲಕ್ಷ ಇದೆ, ನಾನು ಏನ್ ಬೇಕಾದ್ರೂ ಸೈನ್ ಮಾಡ್ಕೊಡ್ತೀನಿ ಅಂದ್ರೆ ಗವರ್ಮೆಂಟ್ ವ್ಯಾಲ್ಯೂಯೇಷನ್ ಎಷ್ಟು? 12.5 ಲಕ್ಷ. ನೀರಾವರಿ ಆಗಿದ್ರೆ ಅದು ನೀರಾವರಿ ಭೂಮಿನೂ ಅಲ್ಲ, ಅದು 10 ಲಕ್ಷಗೆ ವ್ಯಾಲ್ಯೂ ಆಗುತ್ತೆ. ಆದ್ರೆ ನೀವು 80 ಲಕ್ಷದ ವ್ಯಾಲ್ಯೂಯೇಷನ್ ಕ್ರಿಯೇಟ್ ಮಾಡ್ತೀರಿ. ಬರೀ 10 ಗುಂಟೆಗೆ 22 ಲಕ್ಷ ವ್ಯಾಲ್ಯೂಯೇಷನ್. ಗವರ್ಮೆಂಟ್ ವ್ಯಾಲ್ಯೂಯೇಷನ್ 10 ರಿಂದ 12 ಲಕ್ಷ ರೂಪಾಯಿ, 12.5 ಲಕ್ಷ. ನೀರಾವರಿ ಆಗಿದ್ರೆ 10 ಲಕ್ಷ ರೂಪಾಯಿ ಬ್ಲ್ಯಾಕ್ ಸಾಯಿಲ್ಗೆ. ಆದ್ರೆ ನೀವು 80 ಲಕ್ಷ ತನಕ ವ್ಯಾಲ್ಯೂಯೇಷನ್ ನ ಕ್ರಿಯೇಟ್ ಮಾಡ್ತೀರಿ, ಅದು ಕೂಡ ರಿಜಿಸ್ಟ್ರೇಷನ್ ಆದ್ಮೇಲೆ, ಅದು ಕೂಡ 2 ತಿಂಗಳ ನಂತರ ವ್ಯಾಲ್ಯೂಯೇಷನ್ ನ ಮಾಡಿಸ್ತೀರಿ. ಅಂದ್ರೆ ನೋಂದಣಿಯ ಸಮಯದಲ್ಲಿ ಉಪನಿಬಂಧಕರು ಏನ್ ಮಾಡಿದ್ರು? ಹಾಗಿದ್ರೆ ಸ್ಪಷ್ಟವಾಗಿ ಉತ್ತರ ಇಲ್ಲಿ ಕೊಡಬೇಕಾಗಿದೆ, ಸ್ಪಷ್ಟವಾದ ಉತ್ತರ ಬೇಕಾಗಿದೆ. ಹೌದು, ನಿಮಗೆ ಖರೀದಿ ಮಾಡೋಕೆ ನೀವು ಅರ್ಹರಾಗಿದ್ದೀರಿ, ಆದ್ರೆ ಎಷ್ಟು ಭೂಮಿಗೆ ಸರ್ಕಾರಿ ನಿಯಮ ಏನ್ ಹೇಳುತ್ತೆ ಅದನ್ನ ಮೀರಿ ಖರೀದಿ ಮಾಡುವಂತ ಅಧಿಕಾರವು ನಿಮಗೆ ಬೆಂಗಳೂರಿನ ಆಫೀಸರ್ಗಳು ಕೊಟ್ಟಿದ್ರೆ ಇದೇ ರೀತಿಯ ಹಿಂಬರ ಮತ್ತೊಂದನ್ನು ಬರ್ಕೊಡಿ, ನಮಗೆ ಇದೇ ರೀತಿಯ ಹಿಂಬರವನ್ನ ಬರ್ಕೊಡಿ. ಇಲ್ಲ ಸರ್, ನಮ್ಗೆ ಅವ್ರು 20 ಲಕ್ಷ ತನಕ ಇರೋದನ್ನ ತಗೋ ಅಂತ ಹೇಳಿದ್ದಾರೆ, ನಾನು ಒಂದು ಗುಂಟೆ ಖರೀದಿ ಮಾಡಿದ್ರು ನಾನು 20 ಲಕ್ಷಕ್ಕೆ ಕೊಡ್ತೀನಿ, 10 ಗುಂಟೆ ಮಾಡಿದ್ರು ನಾನು 20 ಲಕ್ಷ ಕೊಡ್ತೀನಿ, ನಾನು ಸರ್ಕಾರಿ ಕಾನೂನುಗಳನ್ನು ಉಲ್ಲಂಘನೆ ಮಾಡ್ತೀನಿ ಅಂದ್ರೆ ಯಾರು ಸುಮ್ಮನೆ ಕೊಡಲ್ಲ. ಇದು ಭಾರತ ದೇಶವು ಸಂವಿಧಾನಾತ್ಮಕವಾಗಿ ನಡೆಯುತ್ತೆ. ನಿಮ್ಮ ಸಹಕಾರಿ ಸಂಘಗಳಿಗೆ ಕಾನೂನು ಬೇರೆ ಇರಬಹುದು, ಇಲ್ಲ ಅಂತಲ್ಲ, ಆದ್ರೆ ಎಲ್ಲರೂ ಕೂಡ ಕಾನೂನಿನ ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕು. ಸಹಕಾರಿ ಸಂಘಗಳ ಕಾನೂನನ್ನು ಮೀರಿ ಕೆಲಸ ಮಾಡ್ತೀರಿ ಅಂದ್ರೆ ಅದು ಅಕ್ಷಮ್ಯ ಅಪರಾಧವಾಗುತ್ತೆ. ಏನಾದ್ರೂ ಕೇಳಿದ್ರೆ ನಮ್ಗೆ ಆರ್ಡರ್ ಇದೆ ರೀ, 20 ಲಕ್ಷ ತನಕ ಖರೀದಿ ಮಾಡಬಹುದು. ಹೌದು, 20 ಲಕ್ಷ ತನಕ ಖರೀದಿ ಮಾಡಿ, ಬೇಡ ಅಂತ ಯಾರು ಅಂತ ಇಲ್ಲ. ನಿಜಕ್ಕೂ ಭೂಮಿ ಎಷ್ಟಿದೆ, ಸರ್ಕಾರಿ ವ್ಯಾಲ್ಯೂಯೇಷನ್ ಏನ್ ಹೇಳ್ತಾ ಇದೆ, ಇವುಗಳನ್ನೆಲ್ಲ ಮೀರಿ ನೀವು ಖರೀದಿ ಮಾಡ್ತೀರಿ. ಆಮೇಲೆ ನಿಮ್ಗೆ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಪ್ರೈವೇಟ್ನವರ ಹತ್ರ ಹೋಗಿ ಎಸ್ಟಿಮೇಟ್ ಮಾಡಿಸ್ಕೊಂಡು ಬರ್ತೀರಿ. ಇದು ಯಾವನೇ? ಹೌದು, ಇದೇ ಪ್ರೈವೇಟ್ ಎಸ್ಟಿಮೇಷನ್ ನೀವು ಯಾಕೆ ನೋಂದಣಿಯ ಸಮಯದಲ್ಲಿ ಮಾಡಿಸಿಲ್ಲ? ನಂತರ ಯಾಕೆ ಮಾಡಿಸಿದ್ರಿ? ಈ ಸುದ್ದಿಯನ್ನು ಸಂಪೂರ್ಣ ನೋಡಿ. ನೋಂದಣಿ ಆಗಿದ್ದು ನವೆಂಬರ್ನಲ್ಲಿ, ಇವರು ಪ್ರೈವೇಟ್ನವರ ಹತ್ರ ಎಸ್ಟಿಮೇಟ್ ತರಿಸ್ಕೊಂಡಿದ್ದು 2/1/2026. ಅಂದ್ರೆ ನೋಂದಣಿ ಆದ 2 ತಿಂಗಳಿಗೆ ಎಸ್ಟಿಮೇಟ್ ಇವ್ರ ಹತ್ರ ವ್ಯಾಲ್ಯೂಯೇಷನ್ ಮತ್ತು ಎಸ್ಟಿಮೇಟ್ ತರಿಸ್ಕೊಳ್ಳುವಂತ ಅವಶ್ಯಕತೆ ಏನಿತ್ತು? ನೋಂದಣಿ ಸಮಯದಲ್ಲಿ ನೀವು ಯಾಕೆ ಇದನ್ನ ಮುಚ್ಚಿಟ್ರಿ? ಇದು ಒಂದು. ಮತ್ತೆ ಹೇಳ್ತೀನಿ, ನಾವು ಕೂಡ ಮುಂದಿನ ಸುದ್ದಿಯಲ್ಲಿ ನಿಮ್ಗೆ ತೋರಿಸ್ತೀವಿ. ಸಬ್ ರಿಜಿಸ್ಟ್ರಿ ಆಫೀಸಲ್ಲಿ ಇವರು ಸರ್ಕಾರಿ ವ್ಯಾಲ್ಯೂಯೇಷನ್ ಪ್ರಕಾರ ದುಡ್ಡು ಕೊಟ್ಟಿದ್ದಾರೋ ಅಥವಾ ಖಾಸಗಿಯವರ ವ್ಯಾಲ್ಯೂಯೇಷನ್ ಪ್ರಕಾರ ಸರ್ಕಾರಕ್ಕೆ ದುಡ್ಡನ್ನು ಕಟ್ಟಿದ್ದಾರೆ, ಅದು ಕೂಡ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದಿಡುವಂಥ ಪ್ರಯತ್ನ ಮಾಡ್ತೀವಿ. ಮತ್ತು ನಿಜಕ್ಕೂ ಆ ಭೂಮಿ ನೀರಾವರಿ ಆಗಿದೆಯಾ, ನೀರಾವರಿ ಭೂಮಿಯ, ಅದನ್ನು ಕೂಡ ಸ್ಥಳದಿಂದಲೇ ನಿಮ್ಗೆ ಪ್ರತ್ಯಕ್ಷ ವರದಿಯನ್ನು ಕೊಡ್ತೀವಿ. ಮತ್ತು ಬೆಂಗಳೂರಿನವರ ಆದೇಶ ಏನಿದೆ, ಸಹಕಾರಿ ಕಾಯ್ದೆಗಳು ಏನು ಹೇಳುತ್ತೆ, ಎಷ್ಟು ತನಕ ಖರೀದಿ ಮಾಡಬಹುದು ಅದನ್ನು ಕೂಡ ಮುಂದಿಡುವಂತ. ಇವರು ಬರೀ ಹಿಂಬರದಲ್ಲಿ ದೂರು ಕೊಟ್ಟವ್ರಿಗೆ ಹಿಂಬರದಲ್ಲಿ ಕೊಡ್ತಾರೆ, 20 ಲಕ್ಷ ತನಕ ನಮಗೆ ಖರೀದಿಗೆ ಅವಕಾಶ ಇದೆ ಮಾಡಿ, ನಾವು ಅಲ್ಲ ಗೆಳಿತಾ ಇಲ್ಲ. ಆದ್ರೆ ನಿಜಕ್ಕೂ ಅದು ವರ್ತಿಟ್ಟ ಅಥವಾ ಇಲ್ಲನ ಅದನ್ನು ಕೂಡ ವಿಮರ್ಶೆ ಮಾಡುವಂತ ಅಧಿಕಾರ ಜಿಲ್ಲಾ ಮಟ್ಟದ ಅಧಿಕಾರಿಗಳದಾಗಿರುತ್ತೆ, ಜಿಲ್ಲಾ ಮಟ್ಟದ ಸಹಕಾರ ಸಂಘಗಳ ನಿಬಂಧಕರದಾಗಿರುತ್ತೆ. ಅದನ್ನು ಕೂಡ ಅವರು ಕರ್ತವ್ಯ ಲೋಪವನ್ನು ಎಸಗಿದ್ದಾರೆ. ಇದನ್ನ ಮುಂದಿನ ಎಪಿಸೋಡ್ನಲ್ಲಿ ಇನ್ನಷ್ಟು ಈ ಒಂದು ಸುದ್ದಿಗೆ ಸಂಬಂಧಪಟ್ಟ ಮಾಹಿತಿಯನ್ನ ಮುಂದಿನ ಎಪಿಸೋಡ್ನಲ್ಲಿ ನಿಮ್ಮ ಮುಂದಿಡುವಂತಹ ಪ್ರಯತ್ನ ಮಾಡ್ತೀನಿ. ಅಲ್ಲಿ ತನಕವಾದರೂ
ಇದಕ್ಕೆ ಸಂಬಂಧಪಟ್ಟಂತ ವಿಭಾಗೀಯ ಅಧಿಕಾರಿಗಳು ಮತ್ತು ಸಹಕಾರ ಸಂಘಗಳ ಉಪ ನಿಬಂಧಕರು ಕರ್ನಾಟಕ ಸರ್ಕಾರ ಬೆಂಗಳೂರಿನವರು ಏನಾದರೂ ಕ್ರಮವನ್ನ ತೆಗೆದುಕೊಳ್ತಾರಾ ಇಲ್ಲೋದನ್ನ ಕಾದ್ ನೋಡಬೇಕು. ಇಲ್ಲ ಅಂದ್ರೆ ಮೇಡಮ್ ಅವರೇ ಮಾಡಿದ್ದು ಸರಿ, ನಾವೇನೂ ಮಾಡಲ್ಲ ಅಂತ ಸುಮ್ಮನಿದ್ರೆ ಇದಕ್ಕೆ ಏನು ಮಾಡಬೇಕು ಮುಂದಿನ ಎಪಿಸೋಡ್ನಲ್ಲಿ ನಾವು ನಿಮ್ಮ ಮುಂದಿಡುವಂಥ ಪ್ರಯತ್ನವನ್ನು ಮಾಡ್ತೇವೆ. ಸಮಯದ ಅಭಾವ, ಮುಂದಿನ ಸುದ್ದಿಗೆ ಹೋಗೋಣ.